Hello friends, welcome to Smile Talk Paramedical channel. Friends, ಪ್ಯಾರಾಮೆಡಿಕಲ್ ಕಂಪ್ಲೀಟ್ ಆದಮೇಲೆ ಅಥವಾ ಅಲರ್ಡ್ ಹೆಲ್ತ್ ಸೈನ್ಸ್ ಕಂಪ್ಲೀಟ್ ಆದಮೇಲೆ ಅಥವಾ BSc ನರ್ಸಿಂಗ್ ಕಂಪ್ಲೀಟ್ ಆದಮೇಲೆ MBBS ಲ್ಯಾಟ್ರಲ್ ಎಂಟ್ರಿ ಮಾಡಲಿಕ್ಕೆ ಬರುತ್ತಾ ಅಂತ ನಿಮ್ಮ ಒಂದು ಪ್ರಶ್ನೆಗಳು ನನಗೆ ಕಾಮೆಂಟ್ಸಲ್ಲಿ ಬಂದಿದ್ದವು. ಅದಕ್ಕೆ ಸಂಬಂಧಿಸಿದಂತೆ ಈ ವಿಡಿಯೋ ಇಲ್ಲೇನಂತಂದರೆ ನೀಟ್ ಒಂದು ನೋಟಿಫಿಕೇಷನ್ ನೋಡಿದಾಗ ಅಲ್ಲಿ ಎಲ್ಲೂ ಕೂಡ ಇಂಡಿಯಾದ ನೀಟ್ ಒಂದು ನೋಟಿಫಿಕೇಷನ್ ನೋಡಿದಾಗ ನಿಮಗೆ ಅದು ಎಲ್ಲೂ ಕೂಡ ಏನಂತಂದರೆ BSc ನರ್ಸಿಂಗಿಗೆ ಇರ್ಬೋದು ಅಥವಾ ಪ್ಯಾರಾಮೆಡಿಕಲ್ ಕಂಪ್ಲೀಟ್ ಆದಮೇಲೆ ಅಥವಾ ಅಲರ್ಡ್ ಹೆಲ್ತ್ ಸೈನ್ಸ್ ಅಂದರೆ BSc MLT BSc OT ಮುಗಿದ ಮೇಲೆ ಅಂಥ ವಿದ್ಯಾರ್ಥಿಗಳಿಗೆ ನೀಟ್ ಎಕ್ಸಾಮ್ ಎಲ್ಲೂ ಕೂಡ ಮೆನ್ಷನ್ ಮಾಡಿಲ್ಲ. ಸೊ ಹಿಂಗಿರಬೇಕಾದ್ರೆ ಈ ಇಂಡಿಯಾದಲ್ಲಿ ಮತ್ತು ಕರ್ನಾಟಕದಲ್ಲಿ ನೀಟ್ ಆಗಿದ್ದರೆ ಮಾತ್ರ, ಅಂದರೆ ನೀಟ್ ನಿಮಗೆ ಎಲಿಜಿಬಲ್ ಆಗಿದ್ದರೆ ಮಾತ್ರ MBBSಗೆ ನೀವು ಅರ್ಹರಿರ್ತೀರಿ ಅಂತ ಇದೆ. ಅಂದರೆ ಅದೇ ನೀಟ್ ನೀವು ಎಕ್ಸಾಮ್ ಬರೀಬೇಕು ಅಂತಂದರೆ ಅದಕ್ಕೆ PUC ಫಿಸಿಕ್ಸ್ ಕೆಮಿಸ್ಟ್ರಿ ಬಯಾಲಜಿ ಪಾಸ್ ಆಗಿರಬೇಕು ಅಂತ ಇದೆ. ಹಿಂಗಿರಬೇಕಾದ್ರೆ ಇನ್ ಕೇಸ್ ಆಫ್ ನೀವೇನಾದರೂ PUC ಮೇಲೆ ನೀಟ್ ಎಕ್ಸಾಮ್ ಬರೆದ್ರೆ MBBS ಎಲಿಜಿಬಲ್ ಆಗ್ತೀರಾ, ಅಥವಾ ನೀವೇನಾದರೂ PUC ಮೇಲೆ ಪ್ಯಾರಾಮೆಡಿಕಲ್ ಮಾಡಿದರೆ ನೀವು PUC ಮೇಲೇ ನೀಟ್ ಎಕ್ಸಾಮನ್ನು ಬರೀಬೇಕಾಗುತ್ತೆ. ಆದರೆ ಡಿಪ್ಲೊಮಾ ಮೇಲೆ, BSc ನರ್ಸಿಂಗ್ ಮೇಲೆ ಮತ್ತು ಅಲರ್ಡ್ ಹೆಲ್ತ್ ಸೈನ್ಸ್ ಮೇಲೆ ಯಾವುದೇ ಥರದಂಥ ಲ್ಯಾಟ್ರಲ್ ಎಂಟ್ರಿಯಾಗಿ MBBS ಕೋರ್ಸ್ ಇಂಡಿಯಾದಲ್ಲಿ ಇಲ್ಲ. ಓಕೆ, ಇಂಡಿಯಾದಲ್ಲಿ ಇಲ್ಲ. ನೀವು ಗೂಗಲ್ ಮಾಡಿದರೂ ಕೂಡ ನಿಮಗೆ ಒಂದಷ್ಟು ಪ್ರೈವೇಟ್ ವೆಬ್ಸೈಟಿಂದ ನಿಮಗೆ ಸ್ಟಡಿ ಮಾಡಲಿಕ್ಕೆ ಅಲ್ಲಿ ನೋಡಲಿಕ್ಕೆ ಸಿಗುತ್ತೆ. ಏನಂತಂದರೆ ಆಫ್ಟರ್ ಪ್ಯಾರಾಮೆಡಿಕಲ್ MBBS ಅಂತ ಸಿಗುತ್ತೆ, ಅಥವಾ ಅಲ್ಲರ್ಡ್ BSc ನರ್ಸಿಂಗಲ್ಲಿ MBBS ಅಂತ. ಒಂದಷ್ಟು ಅದರ್ ಕಂಟ್ರಿಗಳಲ್ಲಿ BSc ನರ್ಸಿಂಗ್ ಆಗಿದ್ದರೆ ಲ್ಯಾಟ್ರಲ್ ಎಂಟ್ರಿ MBBS ಮಾಡಲಿಕ್ಕೆ ಚಾನ್ಸಸನ್ನು ಕೊಡ್ತಾ ಇದ್ದಾರೆ, ಅದರ್ ಕಂಟ್ರಿ ಒಳಗಡೆ ಅಷ್ಟೇ. ನಮ್ಮ ಇಂಡಿಯಾದಲ್ಲಿ ಆ ರೀತಿಯಾಗಿ ಇಲ್ಲ. ಓಕೆ, ಹೋಪ್ ಇದು ನಿಮಗೆ ಕ್ಲಿಯರಿಫೈ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತೇನಾದರೂ ಈ ಥರ ಡೌಟ್ಗಳಿದ್ದರೆ ಡೆಫಿನೆಟಾಗಿ ನೀವು ಕಾಮೆಂಟ್ಸ್ ಮುಖಾಂತರ ತಿಳಿಸ್ಬೋದು. ಜೊತೆಗೆ ಒಂದು ಕಾಮೆಂಟ್ಸ್ ಕೂಡ ಬಂದಿತ್ತು, ಅಂದರೆ DHI ಕಂಪ್ಲೀಟ್ ಆಗಿದೆ, ಸೊ ನಾವು DHI ಕಂಪ್ಲೀಟ್ ಆಗಿದೆ, ನಾವು ಎನಿ ಡಿಗ್ರಿ ಮಾಡ್ಬೋದಂತ ಕೇಳ್ತಾ ಇದ್ದಾರೆ. ಸೊ ನೋಡಿ, DHI ಕಂಪ್ಲೀಟ್ ಆಗಿದ್ದರೆ ಅದು ಈಕ್ವಲನ್ ಟು PUC ಅಲ್ಲ. ಆದರೆ ಯೂನಿವರ್ಸಿಟಿಗಳಲ್ಲಿ ಈಕ್ವಲನ್ ಟು PUC ಇರುವಂಥ ಎಂದರೆ ನೀವು ITI ಮಾಡಿದವ್ರಿಗೆ ಕೊಡ್ತಾ ಇದ್ದಾರೆ. ಆದರೆ ನಮ್ಮ ಪ್ಯಾರಾಮೆಡಿಕಲ್ ಈಕ್ವಲನ್ ಟು PUC ಆಗಿಲ್ಲ. ಹಿಂಗಿರಬೇಕಾದ್ರೆ ನೀವು ಯೂನಿವರ್ಸಿಟಿಗಳಲ್ಲಿ ಹೋಗಿ ಎಲಿಜಿಬಿಲಿಟಿ ಸರ್ಟಿಫಿಕೇಟನ್ನು ತೆಗೆಸ್ಕೋಬೇಕಾಗುತ್ತೆ. ಎಲಿಜಿಬಿಲಿಟಿ ಸರ್ಟಿಫಿಕೇಟಲ್ಲಿ ಏನಾದರೂ ಕೊಟ್ಟರೆ ಅವರು ನೀವು ಅಡ್ಮಿಷನ್ ಮಾಡಿಸ್ಕೊಳ್ಳಿಕ್ಕೆ ಅರ್ಹರಿದ್ದೀರಾ ಅಂತ. ಇನ್ ಕೇಸ್ ಆಫ್ ಅವರು ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ಕೊಡಲಿಲ್ಲ ಅಂತಂದರೆ ಸೊ ಪ್ಯಾರಾಮೆಡಿಕಲ್ ಕಂಪ್ಲೀಟ್ ಆದಮೇಲೆ ನೀವು ಎನಿ ಡಿಗ್ರಿನ ಮಾಡಲಿಕ್ಕೆ ಬರೋದಿಲ್ಲ ಅಂತ ಗೊತ್ತಾಗುತ್ತೆ. ಆಮೇಲೆ ಇದು DHI ಕಂಪ್ಲೀಟ್ ಆದಮೇಲೆ ಭಾಳಷ್ಟು ವಿದ್ಯಾರ್ಥಿಗಳು ಟ್ರೈ ಮಾಡ್ತಿರ್ತಾರೆ ಬೇರೆ ಬೇರೆ ಕೋರ್ಸ್ ಮಾಡ್ಕೋಬೇಕು ಅಂತ. ಅವರಿಗೆ ಬ್ಯಾಚುಲರ್ ಆಫ್ ಪಬ್ಲಿಕ್ ಹೆಲ್ತ್ ಬಿಟ್ಟರೆ ಬೇರೆ ಕೋರ್ಸ್ಗಳನ್ನು ಮಾಡಲಿಕ್ಕೆ ಬರೋಂಗಿಲ್ಲ. ಓಕೆ, ಮುಂದಿನ ದಿನಗಳಲ್ಲಿ ಡೆಫಿನೆಟಾಗಿ ನಾನು ಅದ್ರ ಬಗ್ಗೆ ಅಪ್ಡೇಟನ್ನು ಮಾಡ್ತೇನೆ.